ನಮಸ್ಕಾರ ವೀಕ್ಷಕರೇ. ಅನ್ನ ಆಹಾರ ಇಲ್ಲದೆ ಬದುಕಬಹುದಾ ಅನ್ನೋದಾದರೆ ಹೌದು, ಬದುಕಬಹುದು ಅನ್ನೋದೇ ಸೈನ್ಸು. ಯಾವ ರೀತಿ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಅಷ್ಟೊಂದು. ಬಟ್ ಆದರೆ ಸೈಂಟಿಸ್ಟ್ಗಳು ಹೇಳೋದು, ಡಾಕ್ಟರ್ಗಳು ಹೇಳೋದು ಚಾನ್ಸಸ್ ಇದೆ. ಅದು ಅವರ ದೇಹದ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಬೇರೆ ಗ್ರಹದಲ್ಲೆಲ್ಲ ಜೀವಿಗಳಿದ್ದಾವೆ, ಆ ಜೀವಿಗಳು ಯಾವ ಥರ ಬದುಕ್ತಾ ಇದ್ದಾವೆ ಅಂತ ಕೆಲವೊಬ್ರು ಪ್ರಶ್ನೆಗಳು ಈಗಲೂ ಉಟ್ಕೊಂಡಿದೆ. ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಚಂದ್ರನ ಮೇಲೆ ಜೀವಿ ಇದೆಯಾ, ಮಂಗಳನ ಮೇಲೆ ಜೀವಿಗಳಿದ್ದಾವ, ಇದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾರೆ. ಮಂಗಳನ ಮೇಲೆ ಜೀವಿಗಳು ಇದ್ರೂ ಅವು ತಿನ್ನೋದಕ್ಕೆ ಬದುಕೋದಕ್ಕೆ ಏನು ಮಾಡ್ಕೊಳ್ಳುತ್ತೆ ಅನ್ನೋ ಯೋಚನೆನೂ ಎಷ್ಟೋ ಜನರಲ್ಲಿ ಕಾಡ್ತಾ ಇರುತ್ತೆ. ಇನ್ನು ನಾವೀಗ ಮಾಮೂಲಿಯಾಗಿ ಚಂದ್ರನ ಮೇಲೆ ಹೋಗಿದರೆ ಜನ ಕೂಡ, ನಮ್ಮ ಪ್ರಪಂಚದಲ್ಲಿರುವಂಥ ಭೂಮಿ ಮೇಲಿರುವಂಥ ಜನ ಚಂದ್ರನ ಮೇಲೆ ಹೋಗಿದ್ದಾರೆ, ನಡೆದಾಡಿದ್ದಾರೆ. ಚಂದ್ರನ ಮೇಲೆ ಏನೇನಿದೆ ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲೂ ಕೂಡ ಒಂದು ಗಿಡ, ಮರ, ನೀರು ಅದು ಇದು ಏನು ಕಾಣಿಸಿಲ್ಲ. ಆದ್ರೆ ಜೀವಿಗಳಿದೆ ಅಂತ ನಂಬ್ತಾ ಇದ್ದಾರೆ. ಆ ಜೀವಿಗಳಿಗೆ ಆಹಾರ ಏನು? ಪ್ರಕೃತಿನಲ್ಲಿ ಕೆಲವಷ್ಟು ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ಹಾಗೆ ಆ ಜೀವಿಗಳನ್ನ ಸೃಷ್ಟಿ ಮಾಡಿರುತ್ತೆ. ಜಸ್ಟ್ ಗಾಳಿ, ಬೆಳಕು ಈ ಎರಡರಿಂದನೇ ಬದುಕುವಂತ ಶಕ್ತಿ ಆ ಜೀವಿಗಳಿಗೆ ಬಂದಿರುತ್ತೇನೋ, ಇದು ಕಣ್ಣಾರೆ ನೋಡಿರೋರಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಇಂಥದ್ದೊಂದು ಅದ್ಭುತನೋ ಇಲ್ಲ ವಿಚಿತ್ರನೋ ವಿಸ್ಮಯನೋ ಅನ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ನನಗೂ ಯಾರೊಬ್ರು ಈ ವಿಡಿಯೋ ಕಳಿಸಿದ್ರು, ನನಗೂ ಕೇಳಿ ಶಾಕ್ ಅನ್ನಿಸ್ತು. ಒಂದ್ಸಲ ಈ ವಿಷಯಗಳನ್ನ ನಮಗೆ ಗುರುದೇವ್ ಸರ್ ಅವರು ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ರು. ಸುಮಾರು ಒಂದು 60 ವರ್ಷದಿಂದ ಒಬ್ಬ ವ್ಯಕ್ತಿ ಬದುಕ್ತಾ ಇದ್ದಾನೆ. ಆ ವ್ಯಕ್ತಿ ಅನ್ನ ಆಹಾರ ಏನು ತಿನ್ನೋದಿಲ್ಲ, ಜಸ್ಟ್ ಗಾಳಿ ಉಸಿರಾಡ್ಕೊಂಡಿರ್ತಾನೆ, ಯೋಗ ಮಾಡ್ತಾನೆ, ಧ್ಯಾನ ಮಾಡ್ತಾನೆ. ಇವುಗಳಿಂದ ಅವನ ದೇಹ ಅನ್ನೋದು ಸದೃಢವಾಗಿದೆ. ಈಗ ಆ ವ್ಯಕ್ತಿಗೆ ಕಂಪೇರ್ ಮಾಡಿದ್ರೆ ಸುಮಾರು 70, 75, 80 ವರ್ಷ ಆಗಿರ್ಬೋದು. ಆ ವ್ಯಕ್ತಿ ಇನ್ನ ಇಷ್ಟು ವರ್ಷಗಳಾದ್ರೂ ಊಟ ಮಾಡದೆ ಬದುಕ್ತಾ ಇದ್ದಾನೆ. ಇದು ಸಾಧ್ಯನಾ ಅಂತ ಕೆಲವೊಬ್ರು ಪ್ರಶ್ನೆ ಆಗ್ಬಿಡುತ್ತೆ. ಹೌದು, ಅದು ಸಾಧ್ಯ ಅಂತ ಎಷ್ಟೋ ವಿಡಿಯೋಗಳು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟಿದೆ. ಅದರಲ್ಲೂ ಅಹಮದಾಬಾದ್ ಅಲ್ಲಿ ಆ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿ ಎಷ್ಟೋ ಜನ ಮೆಡಿಕಲ್ ಡಾಕ್ಟರ್ಗಳು, ಸೈಂಟಿಸ್ಟ್ಗಳು ಹೋಗಿ ಟೆಸ್ಟ್ ಮಾಡಿದ್ದಾರೆ. ಆ ವ್ಯಕ್ತಿನೇ ಪ್ರಹ್ಲಾದ್ ಜನಿ. ಇವರು ಬಂದು 1929 ಗುಜರಾತ್ ಅಲ್ಲಿ ಒಂದು ಹಳ್ಳಿನಲ್ಲಿ ಹುಟ್ಟಿದವರು. ಈ ಹಳ್ಳಿನಲ್ಲಿ ಹುಟ್ಟಾದ್ಮೇಲೆ ಸುಮಾರು 7 ವರ್ಷ 8 ವರ್ಷ ತನಕ ನಾರ್ಮಲ್ ವ್ಯಕ್ತಿ ತರನೇ ಬದುಕಿದ್ರು. ಆಹಾರ ಏನಿದೆ ಮಾಮೂಲಿ ಮನೆಯಲ್ಲಿ ಅಷ್ಟೊಂದು ಗೊತ್ತಿರೋದಿಲ್ಲ. ತಂದೆ ತಾಯಿ ಏನ್ ಹೇಳ್ಕೊಡ್ತಾರೆ ಅವುಗಳ ಆಧಾರದ ಮೇಲೆ ಬದುಕ್ತಾ ಇರ್ತೀವಿ. ಅದಾದ ಮೇಲೆ ಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದ್ರು. ನಾವಂತೂ ಕಣ್ಣಾರೆ ನೋಡಿಲ್ಲ, ಬಟ್ ಕೆಲವೊಂದು ಆರ್ಟಿಕಲ್ಗಳಲ್ಲಿ ಇರುವಂತ ವಿಷಯಗಳು ಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಅವರು ಅನ್ನ ತಿನ್ನೋದು ಬಿಟ್ರು. ಆಹಾರ ಏನು ಬೇಡ, ಈವನ್ ನೀರು ಕುಡಿದೆ ಅವರು ಬದುಕುವಂತ ಶಕ್ತಿನ ಪಡ್ಕೊಂಡ್ರು ಅಂತ ಹೇಳುತ್ತೆ ಆರ್ಟಿಕಲ್ಸ್ಗಳು. ಇದು ನಿಜಾನ? ಈಗ ನಮಗೆ ಗೊತ್ತಿರೋ ಹಂಗೆ ಯೋಗಿಗಳು, ಸಾಧುಗಳು, ಸಂತರುಗಳು ತಪಸ್ ಮಾಡ್ತೀವಿ ಅಂತ ಹೋಗಿ ಆಗಿನ ಕಾಲದಲ್ಲಿ ಹಿಮಾಲಯದಲ್ಲಿ ಕೂತ್ಕೊಳ್ತಾ ಇದ್ರು. ಈಗಲೂ ಎಷ್ಟೋ ಜನ ಹಿಮಾಲಯದಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಇರೋರ್ನ ನೋಡಿದೀವಿ. ವಿಡಿಯೋಗಳು ಎಷ್ಟೋ ಜನ ಮಿಲಿಟರಿ ಅವರೆಲ್ಲ ತೆಗ್ದು ಹಾಕಿರ್ತಾರೆ. ಅಂತ ಯೋಗಿಗಳು, ಜ್ಞಾನಿಗಳು ಏನು ತಿನ್ನೋದಕ್ಕೆ ಹೋಗೋದಿಲ್ಲ, ಕುಡಿಯೋದಕ್ಕೆ ನೀರಂತೂ ಸಿಗೋದೇ ಇಲ್ಲ, ಎಲ್ಲ ಐಸ್ ಆಗಿರುತ್ತೆ. ತಿನ್ನೋದಕ್ಕೆ ಆಹಾರ ಅನ್ನೋದು ಎಲ್ಲೂ ಕೂಡ ಸಿಗೋದಿಲ್ಲ. ಅಂತ ಜಾಗದಲ್ಲಿ ಹೋಗಿ ಬಂಡೆಗಳ ಸಂದಿನಲ್ಲಿ ಇನ್ನ ಐಸ್ ಬೀಳ್ತಾ ಇರುವಂತ ಜಾಗದಲ್ಲಿ ಹೋಗಿ ತಪಸ್ ಮಾಡ್ತೀವಿ ಅಂತ 6 ತಿಂಗಳು ವರ್ಷ ಕೂತಿರ್ತಾರೆ. ಅವ್ರಿಗೆ ಅನ್ನ ಆಹಾರ ಬೇಕಾಗಿಲ್ಲ, ಚಳಿ ಗಾಳಿ ಏನು ಅನ್ಸೋದಿಲ್ಲ, ಬಿಸಿಲು ಮಳೆ ಯಾವುದಕ್ಕೂ ಅಂಜೋದಿಲ್ಲ. ಅಂತ ದೇಹಗಳಾಗಿ ಅವರ ದೇಹ ಬದಲಾಗಿರುತ್ತೆ. ಇದು ಯಾವ ಶಕ್ತಿಯಿಂದ ಅನ್ನೋದಾದ್ರೆ ನಿಜವಾಗ್ಲೂ ಏನು ಹೇಳೋದಕ್ಕಾಗೋದಿಲ್ಲ. ಕೆಲವೊಂದಕ್ಕೆ ಈವನ್ ಸೈಂಟಿಸ್ಟ್ಗಳಿಗೆ ಉತ್ತರ ಸಿಗೋದಿಲ್ಲ ಅಂತ ಹೇಳೋದು ಇದಕ್ಕೋಸ್ಕರನೇ. ಪ್ರಕೃತಿ ಆ ರೀತಿ ಉತ್ತರಗಳನ್ನ, ವಿಚಿತ್ರಗಳನ್ನ, ವಿಸ್ಮಯಗಳನ್ನ ನಮ್ಮ ಸುತ್ತಮುತ್ತ ಸೃಷ್ಟಿ ಮಾಡಿರುತ್ತೆ. ಅದರಲ್ಲಿ ಇವರು ಕೂಡ ಒಬ್ರು ಪ್ರಹ್ಲಾದ್ ಜನಿ. ಸುಮಾರು ನಮಗ್ ಗೊತ್ತಿರೋ ಕಂಟೆಂಟ್ಗಳ ಪ್ರಕಾರ ನಾವು ಹೇಳೋದಾದ್ರೆ ಅವರು ಹುಟ್ಟಿ ಒಂದು 15-20 ವರ್ಷ ತನಕ ನಾರ್ಮಲ್ ಮನುಷ್ಯ ಆಗಿದ್ದವರು ಯೋಗ ಸಿದ್ಧಿಗಳಿಂದ ಕೆಲವಷ್ಟು ಸಾಧನೆಗಳನ್ನ ಮಾಡಿದ್ರು. ಅಮ್ಮ ಭಗವಾನ್ ದೇವಿನ ಆರಾಧನೆ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಿಂದ ಅವರಿಗೆ ಸಿದ್ಧಿಗಳು ಪ್ರಾಪ್ತಿ ಆಯ್ತು ಅಂತ ಆರ್ಟಿಕಲ್ಸ್ಗಳಲ್ಲಿ ತಿಳಿಸಿದ್ದಾರೆ. ಆರ್ಟಿಕಲ್ಸ್ಗಳು ನಿಜ ಇದೆಯೋ ಇಲ್ವೋ, ಬಟ್ ಆದ್ರೆ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಒಂದು 60 ವರ್ಷ ಇದ್ದಾಗ 2003 ಈ ಸಮಯದಲ್ಲಿ ಕೆಲವೊಬ್ರೆಲ್ಲ ಇಲ್ಲ ಅವರು ಅನ್ನಾಹಾರ ಎಲ್ಲ ತಿಂತಾರೆ, ಸುಮ್ಮನೆ ನಾಟಕ ಆಡ್ಕೊಂಡಿದ್ದಾರೆ, ಹೆಸರು ಮಾಡ್ತಾ ಇದ್ದಾರೆ ಅಂತ ಇಷ್ಟೋ ಜನ ಹೇಳೋದಕ್ಕೆ ಶುರು ಮಾಡಿದ್ದಕ್ಕೆ ಇಲ್ಲ ಅವ್ರು ಏನು ತಿಂದೆ ಬದುಕುವಂತ ಶಕ್ತಿ ಇದೆ ಅವ್ರಿಗಿದೆ ಅಂತ ಹೇಳಿ ಎಷ್ಟೋ ಜನ ವಾದಗಳು ಮಾಡಿದ್ರು. ಹೀಗೆ ಸ್ವಲ್ಪ ಕಾಂಟ್ರವರ್ಸಿ ಆದಾಗ ಆ ಕಾಂಟ್ರವರ್ಸಿ ಏನಾಯ್ತು, ಟೆಸ್ಟ್ ಮಾಡೇ ಬಿಡೋಣ ಅಂತ ಹೇಳಿ ಅವ್ರನ್ನ ಒಂದು ಹಾಸ್ಪಿಟಲ್ ಅಲ್ಲಿ ಸುಮಾರು 15 ದಿನಗಳ ಕಾಲ ಅಬ್ಸರ್ವೇಷನ್ ಅಲ್ಲಿ ಇಟ್ರು 2003 ನಲ್ಲಿ. ಆ ಅಬ್ಸರ್ವೇಷನ್ ಅಲ್ಲಿ ಅವ್ರಿಗೆ ಗೊತ್ತಾಗಿದ್ದು ಅವ್ರು ಈವನ್ ಒಂದು ಡ್ರಾಪ್ ನೀರು ಕುಡಿಲಿಲ್ಲ 15 ದಿನ. ಜಸ್ಟ್ ಗಾಳಿ ಉಸಿರಾಡ್ತಾರಲ್ಲ ಈ ಗಾಳಿನಲ್ಲಿ ಅವರು ಬದುಕಿದ್ರು. ಹೇಳ್ತಾರಲ್ಲ ಕೆಲವೊಂದು ಮೂವಿಗಳು ಬಂದಿತ್ತು ಆಗಿನ ಕಾಲದಲ್ಲಿ, ನಾವು ನೋಡಿರ್ತೀವಿ. ಯಾವ್ದಾದ್ರು ಕೊಯ್ ಮಿಲ್ ಗಯಾ ಅಂತ ಒಂದು ರಿತಿಕ್ ರೋಷನ್ ಅವ್ರದ್ದು ಒಂದು ಮೂವಿ ಬಂದಿತ್ತು. ಅದರಲ್ಲಿ ಒಂದು ಏಲಿಯನ್ ಬರುತ್ತೆ. ಆ ಏಲಿಯನ್ಗಿರುವಂತ ಶಕ್ತಿ ಏನು,
ತಿನ್ನೋದಕ್ಕೆ ಆಹಾರ ಬೇಕಾಗಿಲ್ಲ, ಕುಡಿಯೋದಕ್ಕೆ ನೀರು ಬೇಕಾಗಿಲ್ಲ, ಜಸ್ಟ್ ಬಿಸಿಲು ಬೆಳಕು ಅದ್ರ ಮೇಲೆ ಬಿತ್ತು ಅಂದ್ರೆ ಅದಕ್ಕೆ ಎನರ್ಜಿ ಅನ್ನೋದು ಸಿಗುತ್ತೆ. ಆ ತರ ಈ ವ್ಯಕ್ತಿಗೆ ಏನಾದ್ರು ಸಿಗ್ತಾ ಇದೆಯೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಬರೀ ಗಾಳಿಯಿಂದ ಉಸಿರಾಡ್ಕೊಂಡು ಈ ವ್ಯಕ್ತಿ ಬದುಕ್ತಾ ಇದ್ದಾರೆ. ಇನ್ನೊಂದು, ಅವರ ದೇಹದ ರಚನೆಯಲ್ಲಿ ಏನೇನಾಗಿದೆಯೋ ಅದು ಅವರು ಬದುಕಿದ್ದಾಗಂತೂ ಟೆಸ್ಟ್ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಏನ್ ಸ್ಕ್ಯಾನ್ ಮಾಡಿದ್ರು ಏನೋ ಅಷ್ಟೊಂದು ಎಕ್ಸಾಕ್ಟ್ 100% ಕೊಡೋದಕ್ಕಾಗೋದಿಲ್ಲ, ನೋಡ್ಬೇಕು. ಬಟ್ ಆದ್ರೆ ಇಂಥವ್ರು ಶಕ್ತಿಗಳು ಯಾವ ತರ ಇರುತ್ತೆ, ಯೋಗ ಸಿದ್ಧಿ ಯಾವ ತರ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಅನ್ನ ಆಹಾರ ಇಲ್ಲದೆ ಬದುಕುವಂತ ಯೋಗ ಸಿದ್ಧಿನ ಇವ್ರು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ ಅಂದ್ರೆ, ಈಗಲೂ ಅಂತವ್ರು ಬದುಕ್ತಾ ಇದ್ದಾರೆ ಅಂದ್ರೆ ನಮ್ಮ ಸುತ್ತಮುತ್ತ ಇನ್ನ ಆ ಶಕ್ತಿ ಇದೆ ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಾದ ಮೇಲೆ ಅವ್ರ ಡಾಕ್ಟರ್ಗಳು ಟೆಸ್ಟ್ ಮಾಡಿ 15 ದಿನ ಡಾಕ್ಟರ್ಗಳು ಕೂಡ ಒಪ್ಕೊಂಡ್ರು. ಇವನ್ ಒಂದು ಡ್ರಾಪ್ ನೀರು ಕೊಟ್ಟಿಲ್ಲ, ಆಹಾರ ಕೊಟ್ಟಿಲ್ಲ, ಪ್ಲಸ್ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ, ಏನ್ ಫೆಸಿಲಿಟಿನೂ ಇಲ್ಲದೆ 15 ದಿನ ಒಂದೇ ರೂಮ್ ನಲ್ಲಿ ಧ್ಯಾನ ಮಾಡೋದು, ಯೋಗ ಮಾಡೋದು, ಇದರಿಂದನೇ ಬದುಕಿದ್ರು ಆ ವ್ಯಕ್ತಿ ಅಂತ ಡಾಕ್ಟರ್ಗಳು ಕೂಡ ಒಪ್ಕೊಂಡ್ರು. ಅದಾದ್ಮೇಲೆ ಈ ವಿಷಯಗಳು ಎಷ್ಟೋ ಯೂಟ್ಯೂಬ್ಗಳಲ್ಲಿ ಮೀಡಿಯಾಗಳಲ್ಲಿ ಪಬ್ಲಿಷ್ ಆಯ್ತು. ಒಂದು 4-5 ವರ್ಷ ನಾರ್ಮಲ್ ಆಗಿ ಅವರೇ ದೇವ ಪುರುಷ ಹಾಗೆ ಹೀಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಮತ್ತೆ ಸ್ವಲ್ಪ ಕಾಂಟ್ರವರ್ಸಿ ಇದ್ದೇ ಇರುತ್ತಲ್ಲ, ಪಾಸಿಟಿವ್ ಇದ್ದಿದ್ದ ಕಡೆ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ. ಇನ್ನೊಂದು 4 ಜನ ಕ್ವಶನ್ ಮಾಡೋಕೆ ಶುರು ಮಾಡಿದ್ರು. ಇಲ್ಲ, ಇವರು ಸುಳ್ಳು, ಯಾವ ದೇವ ಪುರುಷನೂ ಇಲ್ಲ, ಯಾವ ಶಕ್ತಿನೂ ಇಲ್ಲ, ಸುಮ್ಮನೆ ಒಳಗಡೆ ರೂಮಲ್ಲಿ ಇಟ್ಬಿಟ್ಟು ತಿನ್ಕೊಂಡ್ಬಿಟ್ಟು ಇಲ್ದೇ ಇರೋ ನಾಟಕಗಳು ಆಡ್ತಾ ಇದ್ದಾರೆ ಅಂತ ಮಾತಾಡೋರು ಇದ್ದೇ ಇರ್ತಾರೆ. ಆ ರೀತಿ ಮಾತುಕತೆ ಶುರು ಆದಾಗ ಮತ್ತೆ ಇನ್ನೊಂದ್ಸಲ ಟೆಸ್ಟ್ ಮಾಡೋಣ ಅಂತ ಅಹಮದಾಬಾದಲ್ಲಿರುವಂತ ಯಾವುದೋ ಒಂದು ಹಾಸ್ಪಿಟಲ್ ಅಲ್ಲಿ ಇವ್ರನ್ನ ಮತ್ತೆ 15 ದಿನ ಅಬ್ಸರ್ವೇಷನ್ ಇಡೋಣ, ಅನ್ನ ಆಹಾರ ಏನು ಕೊಡೋದು ಬೇಡ ಅಂತ ಅಂಡರ್ CCTV ಸರ್ವೈಲೆನ್ಸ್ ಇಡ್ತಾರಲ್ಲ, ಆ ರೀತಿ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿದ್ರು. ಆ ರೀತಿ 15 ದಿನ ಅಬ್ಸರ್ವ್ ಮಾಡಾದ್ಮೇಲೂ ಡಾಕ್ಟರ್ಗಳು ಒಪ್ಕೊಂಡಿದ್ದು ಇವರ ಬಾಡಿನಲ್ಲಿ ಯಾವುದೇ ರೀತಿ ಬದಲಾವಣೆಗಳಾಗಿಲ್ಲ. ಈಗ ಮನುಷ್ಯನಿಗೆ ಒಂದು 2 ದಿನ ಊಟ ಕೊಟ್ಟಿಲ್ಲ ಅಂದ್ರೆ ಸುಸ್ತಾಗಿ ಹೋಗ್ತಾನೆ, ತಲೆ ಸುತ್ತ ಬಿದ್ದೋಗ್ತಾನೆ, ಆರ್ಗನ್ಸ್ಗಳ ಫಂಕ್ಷನಿಂಗ್ ಎಲ್ಲ ಕಡಿಮೆ ಆಗೋಗುತ್ತೆ. 2 ದಿನ ಬೇಡ, ನೀರು ಒಂದಿನ ಕುಡಿಲಿಲ್ಲ ಅಂದ್ರೆ ಬಾಡಿ ಯಾವ ತರ ಆಗೋಗಿರುತ್ತೆ ಅನ್ನೋದು ನಮ್ಗೆ ಅಭ್ಯಾಸ ಗೊತ್ತಾಗ್ಬಿಡುತ್ತೆ. ಒಂದಿನ ನೀರು ಕುಡಿದೇ ಇದ್ ನೋಡಿ ಗೊತ್ತಾಗುತ್ತೆ ನಮ್ಮ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂತ. ಆದ್ರೆ ಆ ಪ್ರಹ್ಲಾದ್ ಜನಿ ಅನ್ನೋರ್ಗೆ ಸುಮಾರು 15 ದಿನಗಳ ಕಾಲ ಯಾವುದೇ ನೀರು ಕೊಟ್ಟಿಲ್ಲ, ಆಹಾರ ಕೊಟ್ಟಿಲ್ಲ, ಜಸ್ಟ್ ಒಂದು ರೂಮಲ್ಲಿ ಅಬ್ಸರ್ವೇಷನ್ ಅಲ್ಲಿ ಜನ ಕೂತ್ಕೊಂಡು ಕಾಯ್ತಾನೆ ಇದ್ದಾರೆ ವಿತ್ CCTV ಎಲ್ಲ ಫೆಸಿಲಿಟಿ ಹಾಕೊಂಡು. ಅವ್ರನ್ನ ಅಬ್ಸರ್ವ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು, ಹೌದು ಇವ್ರಿಗೆ ಅನ್ನ ಆಹಾರ ಇಲ್ಲದೆ ಬದುಕೋ ಅಂತ ಶಕ್ತಿ ಬಂದಿದೆ. ಅದು ಹೇಗೆ ಬಂದಿದೆಯೋ ಏನೋ, ಬಟ್ ಆ ಶಕ್ತಿ ಇವರಲ್ಲಿ ಇದೆ ಅಂತ ಡಾಕ್ಟರ್ಗಳು ಸೈಂಟಿಸ್ಟ್ಗಳು ಎಲ್ಲರೂ ಒಪ್ಕೊಂಡ್ರು. ಆಗ ನಿಜ ಅನ್ನೋದು ಏನು ಅನ್ನೋದು ಎಲ್ಲರಿಗೂ ಅರ್ಥ ಆಯ್ತು. ಹೌದು, ಪ್ರಕೃತಿನಲ್ಲಿ ಇಂಥ ಶಕ್ತಿ ಕೆಲವೊಬ್ಬರಿಗೆ ಪ್ರಕೃತಿನೇ ಕೊಡ್ತಾ ಇರುತ್ತೆ, ಪ್ರಕೃತಿ ದತ್ತ ಶಕ್ತಿ ಅಂತಾರಲ್ಲ ಆ ತರ ಶಕ್ತಿ ಇರುತ್ತೆ. ಇನ್ನ ಕೆಲವೊಬ್ರು ಸಾಧನೆಗಳನ್ನ ಸಿದ್ಧಿಗಳನ್ನ ಮಾಡಿ ಇಂಥ ಶಕ್ತಿಗಳನ್ನ ಪಡ್ಕೊಂಡಿರ್ತಾರೆ. ಅಂತ ಸಾಧನೆಗಳನ್ನ ಇವರು ಕೂಡ ಮಾಡಿದ್ದಾರೆ ಅನ್ನೋದು ಈ ಆರ್ಟಿಕಲ್ಸ್ಗಳಲ್ಲಿ ಇನ್ನ ಅವರ ಸುತ್ತಮುತ್ತ ಇರೋರು ತಿಳಿಸುವಂತ ವಿಷಯಗಳು. ಹೌದು, ಅವ್ರು ಏನೇನೋ ಸಾಧನೆಗಳನ್ನ ಮಾಡಿದ್ದಾರೆ, ಅಮ್ಮ ಭಗವಾನ್ ದೇವಿ ಬಗ್ಗೆ ಎಲ್ಲ, ಇದರಿಂದ ಅವ್ರಿಗೆ ಆ ಶಕ್ತಿ ಅನ್ನೋದು ಬಂದಿದೆ. ಅನ್ನ ಆಹಾರ ಇಲ್ಲದೆ ಎಷ್ಟು ದಿನ ಬೇಕಾದ್ರೂ ಬದುಕಬಹುದು. ಈಗ ಹತ್ತತ್ರ ಅವರು ಈ ಆರ್ಟಿಕಲ್ಗಳೆಲ್ಲ ಪಬ್ಲಿಷ್ ಆದಾಗ ಅವ್ರಿಗೆ 70 ವರ್ಷ ವಯಸ್ಸು. 70 ವರ್ಷ ಆದ್ರೂ ಈಗ್ಲೂ ಏನು ಇಲ್ಲದೆ ಬದುಕಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅಂತ. ಇನ್ನ ಕೆಲವೊಂದ್ ಕಡೆ ನಾವು ನೋಡಿರ್ತೀವಿ, ಒಬ್ಬೊಬ್ರು ಬರೀ 1 ದಿನ ಟೀ ಕುಡ್ಕೊಂಡು ಬದುಕ್ತಾ ಇರ್ತಾರೆ. ದಿನ ಪೂರ್ತಿ 2 ಟೀ 3 ಟೀ ಕುಡಿದ್ರೆ ಸಾಕು, ಅವರ ಊಟ ಮುಗ್ದೋಯ್ತು, ಆಹಾರ ಮುಗ್ದೋಯ್ತು. ಇನ್ನ ಕೆಲವೊಬ್ರು ಬರೀ ಜಸ್ಟ್ ಬೀಡಿ ಸಿಗರೇಟ್ ಇದನ್ನ ಸೇರ್ಕೊಂಡು ಬದುಕೋರು ಇರ್ತಾರೆ. ಈ ರೀತಿ ವಿಚಿತ್ರಗಳು ವಿಸ್ಮಯಗಳು ನಮ್ಮ ಪ್ರಕೃತಿನಲ್ಲಿ ತುಂಬಾನೇ ನಡೀತಾ ಇರುತ್ತೆ. ಆದ್ರೆ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ, ಎಲ್ಲೆಲ್ಲೋ ನಡೆಯೋದನ್ನ ನಾವು ನೋಡಿರಲ್ಲ. ಕೆಲವೊಬ್ರು ಅದೇ ಅನ್ಕೊಂಡ್ಬಿಡ್ತೀವಿ, ಏನು ಆಗಲ್ಲ ಗುರು, ಎಲ್ಲ ಬದನೆಕಾಯಿ ಹಾಗೆ ಹೀಗೆ ಅಂತ ಕಮೆಂಟ್ಸ್ ಹಾಕೋರು ನೋಡಿದೀನಿ. ನೆನ್ನೆ ಕೂಡ ಒಂದು ಕಮೆಂಟ್ ಅಲ್ಲಿ ನೋಡ್ತಾ ಇದ್ದೆ, ಯಾರೋ ಒಬ್ರು ಹಾಕಿದ್ರು. ಬಟ್ ಇಂಥದ್ದು ನಡೀತಾ ಇದೆ, ಇಂಥದ್ದು ಪ್ರಕೃತಿನಲ್ಲಿದೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಅದನ್ನೇ ಹೇಳಿರೋದು, ನಾವು ನೋಡಿಲ್ಲ ಅಂದ ಮಾತ್ರ, ನಾವು ಕೇಳಿಲ್ಲ ಅಂದ ಮಾತ್ರಕ್ಕೆ ಅದು ಸುಳ್ಳಲ್ಲ. ನಮಗ್ ಗೊತ್ತಿಲ್ಲದೆ ಇರೋ ವಿಷಯ ಸುತ್ತಮುತ್ತ ತುಂಬಾನೇ ಇರುತ್ತೆ. ಪ್ರಕೃತಿ ಅನ್ನೋದು ಅಷ್ಟು ದೊಡ್ಡವಾಗಿ ವಿಸ್ತಾರವಾಗಿದೆ. ಜಸ್ಟ್ ನಮ್ಮ ದೇಶದಲ್ಲಿ ಏನೇನಿದೆ ನೋಡ್ಕೊಂಬ ಅಂದ್ರೆ 100 ವರ್ಷ ಕೊಟ್ಟರು ಸಾಕಾಗೋದಿಲ್ಲ. ಅಷ್ಟು ಜಾಗ ಇದೆ, ಅಷ್ಟು ಪ್ರಕೃತಿ ವಿಸ್ಮಯಗಳು ನಮ್ಮ ಸುತ್ತಮುತ್ತ ಇದೆ. ಅಂಥದ್ರಲ್ಲಿ ಎಲ್ಲೋ ಪ್ರಪಂಚದಲ್ಲಿ ನಡೀತಾ ಇರೋದು ಹೇಗೆ ಗೊತ್ತಾಗುತ್ತೆ? ಅದನ್ನೇ ಹೇಳಿದ್ದು, ನಾವು ನೋಡಿಲ್ಲ, ನಾವು ಕೇಳಿಲ್ಲ ಅಂದ ಮಾತ್ರಕ್ಕೆ ಅದು ಸುಳ್ಳಲ್ಲ. ಎಲ್ಲದಕ್ಕೂ ವೇರಿಯೇಷನ್ ಇದ್ದೇ ಇರುತ್ತೆ, ಅರ್ಥ ಮಾಡ್ಕೋಬೇಕಷ್ಟೇ. ಓಕೆ, ಕೆಲವೊಂದು ನಡೆಯೋ ಚಾನ್ಸಸ್ ಇರುತ್ತೆ, ಯೋಚನೆ ಆ ರೀತಿ ಮಾಡ್ಬೇಕಾಗತ್ತೆ ನಾವು. ಅದನ್ನ ಬಿಟ್ಟು ಎಲ್ಲಾ ಬದನೆಕಾಯಿ ಎಲ್ಲಾ ಸುಳ್ಳು ಇವರ ಪ್ರೋಗ್ರಾಮ್ಗೋಸ್ಕರ ಮಾಡ್ಕೊಳ್ತಾರೆ ಅಂತ ಎಷ್ಟೋ ಜನ ಬೇರೆ ಬೇರೆಯವ್ರದಕ್ಕೂ ಕಮೆಂಟ್ ಆಗ್ತಾ ಇರ್ತೀರಾ. ಆದ್ರೆ ಬೇಕಾಗಿರೋ ವಿಷಯಗಳನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ಬೇಕಾದ್ರೆ ನಾವು ಹೋಗಿ ಟೆಸ್ಟ್ ಮಾಡುವಂತ ಪ್ರಯತ್ನ ಮಾಡ್ಬೋದು ಅಂತದನ್ನ. ನಾನು ಅಂತದ್ದು ಕೆಲವೊಂದನ್ನ ಮಾಡಿದ್ದೀನಿ. ಈವನ್ ತಮಿಳ್ನಾಡು ಸಲೈ ಕೂಡ ಹೋಗಿದ್ವಿ, ಅಲ್ಲೂ ಕೂಡ ಕೆಲವಷ್ಟು ಜನ ಅಭಿಪ್ರಾಯಗಳನ್ನ ನಾನು ಮಾತಾಡಿ ತಿಳ್ಕೊಂಡೆ. ಇನ್ನ ಅಲ್ಲಿ ಒಬ್ರು ದೈವಾಧೀನರಾದ್ರು, ಅಂದ್ರೆ ಅವರ ದೇಹ ಬಿಟ್ಟು ಹೋದಾಗ ಅವರ
ದೇಹದ ಪರಿಸ್ಥಿತಿ ಯಾವ ತರ ಇತ್ತು ಅಂತ ಫಿಸಿಕಲಿ ಹೋಗಿ ನೋಡಿದೀನಿ. ಇವನ್ ಇನ್ನ ಒಬ್ರು ಡಾಕ್ಟರ್ ಕೂಡ ಬಂದು ಚೆಕ್ ಮಾಡಿದ್ರು, ಅದನ್ನ ಸೈಕ್ಯಾಟಿಸ್ಟ್ ಕೂಡ ಒಬ್ರು ಬಂದು ಚೆಕ್ ಮಾಡಿದ್ರು. ಹೌದು, ಇಲ್ಲಿ ನಾರ್ಮಲ್ ಮನುಷ್ಯರಿಗೂ ಇವ್ರಿಗೂ ವೇರಿಯೇಷನ್ ಇದೆ ಅನ್ನೋದನ್ನ ಕೆಲವೊಂದು ಸಲ ಒಪ್ಕೋಬೇಕಾಗತ್ತೆ. ಎಲ್ಲರಿಗೂ ಆ ಶಕ್ತಿ ಸಿಗದೆ ಇರ್ಬೋದು, ಬಟ್ ಕೆಲವರಿಗೆ ಆ ಶಕ್ತಿ ಅನ್ನೋದು ಸಿಗುತ್ತೆ. ಸಾಧನೆ ಮಾಡಿದ್ರೆ ಆ ಶಕ್ತಿ ಅನ್ನೋದು ಸಿಗುತ್ತೆ ಅನ್ನೋದಕ್ಕೆ ಸತ್ಯಗಳು ಕಣ್ಮುಂದೆ ಇದಾವೆ, ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಇಂತಹ ವಿಷಯಗಳು ನಮ್ಮ ಸುತ್ತಮುತ್ತ ತುಂಬಾನೇ ಇದೆ. ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಸಾಧ್ಯ ಆದ್ರೆ ಸಾಧನೆ ಮಾಡೋ ಪ್ರಯತ್ನ ಮಾಡೋರು ಮಾಡ್ತಾನೆ ಇದ್ದಾರೆ ಈಗಲೂ ಕೂಡ. ಆದ್ರೆ ಆ ಶಕ್ತಿ ಒಬ್ಬೊಬ್ಬರಿಗೆ ಒಂದೇ ತಿಂಗಳಲ್ಲಿ ಸಿಗ್ಬೋದು, ಒಬ್ಬೊಬ್ಬರಿಗೆ 3 ವರ್ಷ ಆದ್ರೂ ಸಿಗದೆ ಇರ್ಬೋದು, ಒಬ್ಬೊಬ್ರು 100 ವರ್ಷ ಆದ್ರೂ ಸಿಗದೆ ಇರ್ಬೋದು, ಒಬ್ಬೊಬ್ರು ಮುಂದಿನ ಜನ್ಮಕ್ಕೆ ಕಾಯ್ಬೇಕಾಗ್ಬೋದು. ಕರ್ಮಗಳನ್ನ ಅವ್ರು ಮಾಡಿರ್ಬೋದು. ಬಟ್ ಆದ್ರೆ ಸಿದ್ಧಿಗಳನ್ನ ಮಾಡಿದವರಿಗೆ, ಸಾಧನೆ ಮಾಡಿದವರಿಗೆ ಶಕ್ತಿ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿಗಳು ತುಂಬಾನೇ ಇದೆ. ಇನ್ನ ಕೆಲವೊಬ್ಬರಿಗೆ ಹುಟ್ಟಿದಾಗಿಂದನೂ ಆ ಶಕ್ತಿಗಳು, ಸಿದ್ಧಿಗಳು ಬರ್ಬೋದು. ಅಂಥವ್ರು ನಮ್ಮ ಸುತ್ತಮುತ್ತ ಇರ್ಬೋದು. ಅಂಥವ್ರ ಬಗ್ಗೆನೂ ಹುಡ್ಕೋಣ, ತಿಳ್ಕೊಳ್ತಾ ಹೋಗೋಣ. ಹೌದು, ನಮ್ಮ ಪ್ರಕೃತಿಯಲ್ಲಿ ವಿಚಿತ್ರಗಳು, ವಿಸ್ಮಯಗಳು ತುಂಬಾನೇ ನಡೀತಾ ಇರ್ತವೆ ಅಂತ ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನ ಇದೇ ರೀತಿ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.